ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಆ್ಯಂಡ್ ಮೈ ನೇಮ್ ಈಸ್ ಶ್ರೀಕಾಂತ್ ಬಶೆಟ್ಟಿ. ನಾವು ಈ ವಿಡಿಯೋದಲ್ಲಿ PU1 ಫಿಸಿಕ್ಸ್ ನ್ಯೂಮರಿಕಲ್ಸನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡೋಣ. ಪಾರ್ಟ್ 4ಗೆ ಬಂದು ರೀಚ್ ಆಗಿದ್ದೀವಿ. ಆಲ್ರೆಡಿ ಸ್ಟಾರ್ಟಿಂಗ್ 3 ಪಾರ್ಟ್ಸ್ ಏನಾಗಿದೆ, ಅದರಲ್ಲಿ 5 ನ್ಯೂಮರಿಕಲ್ಸ್ ಇನ್ ಈಚ್ ಪಾರ್ಟ್ ಇಂಟು 3 ಅಂದರೆ 15 ನ್ಯೂಮರಿಕಲ್ಸನ್ನು ನಾವು ಕವರ್ ಮಾಡಿದ್ದೇವೆ. ಈ ಪಾರ್ಟಲ್ಲಿ ಕೂಡ 5 ನ್ಯೂಮರಿಕಲ್ಸನ್ನು ನಾವು ಕವರ್ ಮಾಡೋಣ. ಆಲ್ರೈಟ್, ಸೊ ನೀವೆಲ್ಲರೂ ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪರೇಷನ್ ಇರ್ಬೋದು, ಅಥವಾ ಎನ್ಯುವಲ್ ಎಕ್ಸಾಮ್ ಪ್ರಿಪರೇಷನ್ ಇರ್ಬೋದು, ಅಥವಾ ನಾರ್ಮಲ್ ಪ್ರಿಪರೇಷನ್, ನಿಮ್ದು ಯಾವುದೇ ಯೂನಿಟ್ ಟೆಸ್ಟ್ ಇರಲಿ ಅದಕ್ಕೋಸ್ಕರ ಪ್ರಿಪರೇಷನ್ ಮಾಡ್ತಾ ಇರ್ತೀರಾ. ಸೊ ಎಲ್ಲ ಕ್ವಶನ್ ಪೇಪರ್ಗಳಲ್ಲಿ ಬರುವಂಥ ಕ್ವಶನ್ಸ್ಗಳನ್ನೇ, ಸೊ ಎಲ್ಲ ಕ್ವಶನ್ ಪೇಪರಲ್ಲಿ ಏನು ಕೇಳಿದ್ದಾರೆ ಆ ಕ್ವಶನ್ಸ್ಗಳನ್ನೇ ಚಾಯ್ಸ್ ಮಾಡಿಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆಲ್ ಓವರ್ ಕರ್ನಾಟಕ ಬೇರೆ ಬೇರೆ ಡಿಸ್ಟ್ರಿಕ್ಟಲ್ಲಿ ಬೇರೆ ಬೇರೆ ಟೈಮಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಆಗಲಿ ಅಥವಾ ಆ್ಯನ್ಯುವಲ್ ಎಕ್ಸಾಮ್ ಆಗಲಿ ಕಂಡಕ್ಟ್ ಮಾಡ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ನಾನು ಈ ಕ್ವಶನ್ಸ್ಗಳನ್ನು ಬೇರೆ ಬೇರೆ ಕ್ವಶನ್ ಪೇಪರ್ಸಿಂದ ನಿಮಗೋಸ್ಕರ ತಂದಿದ್ದೀನಿ. ಆಲ್ರೈಟ್, ಸೊ ಇವೆಲ್ಲವನ್ನು ಪಾರ್ಟ್ 1ಇಂದ ಹಿಡಿದು ಕಂಟಿನ್ಯೂಸ್ ಆಗಿ ಪಾರ್ಟ್ 4ವರೆಗೂ ನೋಡಿದ್ದೆ. ಅದರಲ್ಲಿ ನಿಮಗೆ ಚಾಪ್ಟರ್ ವೈಸ್ ಕೂಡ ಯಾವ್ಯಾವ ನ್ಯೂಮರಿಕಲನ್ನು ಕೇಳ್ತಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಮತ್ತು ಕೆಲವೊಂದಿಷ್ಟು ಟ್ರಿಕ್ಸ್ಗಳನ್ನು ಕೂಡ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಆಲ್ರೈಟ್, ಸೊ ಮುಂದಕ್ಕೆ ಹೋಗೋಣ. ಕ್ವಶನ್ ಏನಿದೆ ಅಂತ ನೋಡೋಣ. ಇಲ್ಲಿ ಫಸ್ಟ್ ಕ್ವಶನ್: ಎ ಸ್ಟೋನ್ ಆಫ್ ಮಾಸ್ 50 ಗ್ರಾಮ್ ಈಸ್ ಟೈಡ್ ಟು ಒನ್ ಎಂಡ್ ಆಫ್ ಎ ಸ್ಟ್ರಿಂಗ್ ಆಫ್ ಲೆಂತ್ 0.5 ಮೀಟರ್ ಆ್ಯಂಡ್ ಇಟ್ ಈಸ್ ರೊಟೇಟೆಡ್ ಇನ್ ಎ ಸರ್ಕ್ಯುಲರ್ ಪಾತ್. ಗೊತ್ತಾಗ್ತಿದೆಯಲ್ಲ ಕ್ವಶನ್ ಏನು ಹೇಳ್ತಿದ್ದಾರೆ ಅಂಥೇಳಿ? ಒಂದು ಸ್ಟೋನ್ ಇದೆ, 50 ಗ್ರಾಮ್ ಇದೆ ಅದರ ಮಾಸ್, ಅದನ್ನು ಟೈ ಮಾಡಿದ್ದಾರೆ. ಯಾವುದಕ್ಕೆ? ಒಂದು ಸ್ಟ್ರಿಂಗ್ ಇದೆ, ಅದರ ಲೆಂತ್ 0.5 ಮೀಟರ್ ಇದೆ, ಅದರ ಎಂಡ್ಗೆ ಅದನ್ನು ಟೈ ಮಾಡಿದ್ದಾರೆ, ಕಟ್ಟಿದ್ದಾರೆ. ಆಲ್ರೈಟ್, ಮತ್ತು ಏನು ಮಾಡಿದ್ದಾರೆ ಅಂದರೆ ಅದನ್ನು ರೊಟೇಟೆಡ್ ಇನ್ ಸರ್ಕ್ಯುಲರ್ ಪಾತಲ್ಲಿ ರೊಟೇಟ್ ಮಾಡ್ತಿದ್ದಾರೆ. ಇಫ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಇಸ್ 10 ನ್ಯೂಟನ್, ಫೈಂಡ್ ದ ವೆಲಾಸಿಟಿ ವಿತ್ ವಿಚ್ ದ ಸ್ಟೋನ್ ಈಸ್ ರೊಟೇಟೆಡ್ ಇನ್ ಸರ್ಕ್ಯುಲರ್ ಪಾತ್ ಅಂತ ಕೇಳ್ತಿದ್ದಾರೆ. ಈ ಎರಡನೇ ಪಾರ್ಟ್ಗೆ ಬರೋಣ. ಆಮೇಲೆ ಇಫ್ ದ ಸ್ಟ್ರಿಂಗ್ ಕ್ಯಾನ್ ವಿತ್ ಸ್ಟ್ಯಾಂಡ್ ಎ ಮ್ಯಾಕ್ಸಿಮಮ್ ಟೆನ್ಷನ್ ಆಫ್ 1000 ನ್ಯೂಟನ್, ಫೈಂಡ್ ದ ಮ್ಯಾಕ್ಸಿಮಮ್ ವೆಲಾಸಿಟಿ ವಿತ್ ವಿಚ್ ದ ಸ್ಟೋನ್ ಶುಡ್ ಬಿ ರೊಟೇಟೆಡ್ ಸೊ ದಟ್ ದ ಸ್ಟ್ರಿಂಗ್ ಡಸ್ ನಾಟ್ ಬ್ರೇಕ್ ಅಂಥೇಳಿ ಏನೇನೋ ತುಂಬ ಕೊಟ್ಟಿದ್ದಾರೆ. ಮೊದಲು ಈ ಪಾಠನ ಅರ್ಥ ಮಾಡ್ಕೊಳ್ಳೋಣ. ಫೈಂಡ್ ವೆಲಾಸಿಟಿ ವಿತ್ ವಿಚ್ ದ ಸ್ಟೋನ್ ಈಸ್ ರೊಟೇಟೆಡ್ ಇನ್ ಸರ್ಕ್ಯುಲರ್ ಪಾತ್ ಅಂತ ಕೇಳ್ತಿದ್ದಾರೆ. ಏನಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಥ್ರೆಡ್ ಇದೆ ಅಂದ್ಕೊಳ್ಳಿ. ಸೊ ಈ ರೀತಿಯಾಗಿ ಥ್ರೆಡ್ ಇದೆ ಇಲ್ಲಿ. ಸೊ ಈ ಥ್ರೆಡ್ ಲೆಂತನ್ನು ಕೊಟ್ಟಿದ್ದಾರೆ. ಎಷ್ಟಂತ ಹೇಳ್ತಿದ್ದಾರೆ ನೋಡಿ, ಥ್ರೆಡ್ ಲೆಂತನ್ನು 0.5 ಮೀಟರ್ ಅಂತ ಹೇಳ್ತಿದ್ದಾರೆ. 0.5 ಮೀಟರ್ ಅಂತ ಬರ್ಕೊಳ್ಳಿ. ಆಲ್ರೈಟ್, ಸೊ ಇಲ್ಲಿ ಸ್ಟೋನನ್ನು ಈ ರೀತಿಯಾಗಿ ಕಟ್ಟಿದ್ದಾರೆ. ಸೊ ವಾಟ್ ಈಸ್ ದ ಮಾಸ್ ಆಫ್ ದಿಸ್ ಸ್ಟೋನ್? ಮಾಸ್ ಆಫ್ ದಿಸ್ ಸ್ಟೋನ್ ಈಸ್ 50 ಗ್ರಾಮ್. ಸೊ 50 ಗ್ರಾಮ್ ಅಂದರೆ ಕೆ ಜಿ ಕನ್ವರ್ಟ್ ಮಾಡ್ಕೊಳ್ತೀರಾ. ಕೆ ಜಿ ಅಂದರೆ ಎಷ್ಟಾಗುತ್ತೆ? 50 ಡಿವೈಡೆಡ್ ಬೈ 1000 ಆಗುತ್ತೆ. 0 ಹೊರಟೋಯ್ತು. ಸೊ 0.05 kg. ಸೊ ದಿಸ್ ಈಸ್ ದ ಮಾಸ್ ಆಫ್ ದ ಸ್ಟೋನ್. ಆಲ್ರೈಟ್, ಸೊ ಇದನ್ನು ಈ ರೀತಿಯಾಗಿ ರೊಟೇಟ್ ಮಾಡ್ತಿದ್ದಾರೆ. ಆಲ್ರೈಟ್, ಈ ರೀತಿಯಾಗಿ ಸರ್ಕ್ಯುಲರ್ ಪಾತಲ್ಲಿ ರೊಟೇಟ್ ಮಾಡ್ತಿದ್ದಾರೆ. ಪ್ರಾಪರ್ ಸರ್ಕಲನ್ನು ಹಾಕೊಳ್ಳಿ ನೀವು. ಹಾಕೊಂಡ್ರೆ ಸೊ ಇದ್ರ ಒಳಗಡೆ ಟೆನ್ಷನ್ ಹೇಳ್ತಿದ್ದಾರೆ ಮುಂದೆ ಅವರು. ಇಫ್ ಟೆನ್ಷನ್ ಇನ್ ದ ಸ್ಟ್ರಿಂಗ್ ಇಸ್ 10 ನ್ಯೂಟನ್ ಅಂದರೆ ಇದ್ರೊಳಗಡೆ ಟೆನ್ಷನ್ ಈ ರೀತಿಯಾಗಿ ಬರುತ್ತಲ್ಲ. ಸೊ ಈ ಟೆನ್ಷನ್ ಏನಾದರೂ 10 ನ್ಯೂಟನ್ ಇದ್ದರೆ ಎಷ್ಟು ವೆಲಾಸಿಟಿಯಿಂದ ಇದನ್ನು ರೊಟೇಟ್ ಮಾಡ್ತಿದ್ದಾರೆ? ಈ ವೆಲಾಸಿಟಿ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತಿದ್ದಾರೆ ಅವರು. ಆಲ್ರೈಟ್, ಸೊ ದಿಸ್ ಟೆನ್ಷನ್ ಹೌ ಇಟ್ ಈಸ್ ಕಮಿಂಗ್? ಬಿಕಾಸ್ ದಿಸ್ ಸ್ಟೋನ್ ಈಸ್ ಹ್ಯಾವಿಂಗ್ ಒನ್ ಸೆಂಟ್ರಿಫಿಗಲ್ ಫೋರ್ಸ್ ಹಿಯರ್. ಸೊ ಹೊರಗಡೆ ಒಂದು ಸೆಂಟ್ರಿಫಿಗಲ್ ಫೋರ್ಸ್ ಇರುತ್ತಲ್ಲ, ಎಫ್ ಸೆಂಟ್ರಿಫ್ಯೂಗಲ್ ಅಂತ ಬರೀತೀವಿ. ಸೊ ಈ ಎಫ್ ಸೆಂಟ್ರಿಫಿಗಲ್ ಇರೋದೇ ಏನಾಗಿ ಕನ್ವರ್ಟ್ ಆಗುತ್ತೆ? ಟೆನ್ಷನ್ ಆಗಿ ಕನ್ವರ್ಟ್ ಆಗುತ್ತೆ. ಆಲ್ ರೈಟ್, ಐ ಹೋಪ್ ಎವ್ರಿಬಡಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. ಆಮೇಲೆ ಇಲ್ಲೇನಿದೆಯಲ್ಲ, ಇದೇ ರೇಡಿಯಸ್ ಆಗಿ ಕನ್ವರ್ಟ್ ಆಗುತ್ತೆ. ಇಲ್ಲಿದೆ ನೋಡಿ, 0.5 ಮೀಟರ್ ಅನ್ನೋದೇ ರೇಡಿಯಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನು ಬರೀತೀನಿ ಅಂದರೆ ಟೆನ್ಷನ್ ಈಸ್ ಈಕ್ವಲ್ ಟು ಎಫ್ ಸೆಂಟ್ರಿಫಿಗಲ್ ಅಂತ ಬರೀತೀನಿ. ಟೆನ್ಷನ್ ಈಸ್ ಈಕ್ವಲ್ ಟು ಎಫ್ ಸೆಂಟ್ರಿಫಿಗಲ್. ಆಮೇಲೆ ಟೆನ್ಷನ್ ಅನ್ನುವಂಥದ್ದು ಎಷ್ಟಿದೆ? 10 ನ್ಯೂಟನ್ ಇದೆ. ಸೊ 10 ನ್ಯೂಟನ್ ಈಸ್ ಈಕ್ವಲ್ ಟು ಸೆಂಟ್ರಿಫಿಗಲ್ ಫೋರ್ಸ್ ಅಂದರೆ ಏನಾಗುತ್ತೆ? mv² ಡಿವೈಡೆಡ್ ಬೈ r ಅನ್ನೋದು ಗೊತ್ತಿದೆ ನಿಮಗೆ. ಆಲ್ರೈಟ್, ಸೊ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಾಗಿ ವೆಲಾಸಿಟಿ ಬಂದುಬಿಡುತ್ತೆ. ಅಥವಾ ವೆಲಾಸಿಟಿ ಈಸ್ ಈಕ್ವಲ್ ಟು v² ಈಸ್ ಈಕ್ವಲ್ ಟು ಇದನ್ನೆಲ್ಲ ಈ ಕಡೆ ಶಿಫ್ಟ್ ಮಾಡಿ ಅವಾಗ ಕೂಡ ಬರುತ್ತೆ ನಿಮಗೆ. 10 ಈಸ್ ಈಕ್ವಲ್ ಟು m ಅಂದರೆ ಎಷ್ಟಿದೆ? m ಅಂದರೆ ಮಾಸ್ ಇದೆ ನೋಡಿ ಇಲ್ಲಿ 0.05 kg ಅಂತೇಳಿ. 0.05 ಇಂಟು v² ವೆಲಾಸಿಟಿ ಬರ್ಕೊಳ್ಳಿ, ಡಿವೈಡೆಡ್ ಬೈ ರೇಡಿಯಸ್ ಎಷ್ಟಾಗುತ್ತೆ ಹೇಳಿ ನೋಡೋಣ. ರೇಡಿಯಸ್ ಅನ್ನುವಂಥದ್ದು 0.5 ಇದೆ. 0.5. ಆಲ್ರೈಟ್, ಸೊ ಇದನ್ನು ಸಾಲ್ವ್ ಮಾಡೋಕ್ಕೆ ಬರುತ್ತಲ್ಲ ನಿಮಗೆ, ಕ್ಯಾಲ್ಕುಲೇಟ್ರಲ್ಲಿ ಹಾಕಿ. ಅಥವಾ 0.05 ಅಂದರೆ ಏನಾಗುತ್ತೆ? ಇದು 5 ಡಿವೈಡೆಡ್ ಬೈ 100 ಆಗುತ್ತೆ. ಆಮೇಲೆ ಇಂಟು v² ಇದೆ. ಆಮೇಲೆ ಡಿವೈಡೆಡ್ ಬೈ 0.5 ಅಂದರೆ ಏನಾಗುತ್ತೆ? ಇದು 5/10 ಆಗುತ್ತೆ. 5/10 ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಇದು. ಈ 10ಅನ್ನು ಮೇಲೆ ಕಳಿಸಿ ಕ್ಯಾನ್ಸಲ್ ಮಾಡಿ ಅಥವಾ ಹೀಗೆ ಕ್ಯಾನ್ಸಲ್ ಮಾಡಿ, ಎಲ್ಲ ಒಂದೇ. ಆಮೇಲೆ ಈ 5 ಕ್ಯಾನ್ಸಲ್ ಮಾಡಿ, ಈ 10ಅನ್ನು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ ಹೇಳಿ ನೋಡೋಣ. 10 ಇಂಟು 10 ಈಸ್ ಈಕ್ವಲ್ ಟು v² ಆಗ್ತಾ ಇದೆ. 10 ಇಂಟು 10 ಅಂದರೆ 100 ಆಗುತ್ತೆ. v² ಈಸ್ ಈಕ್ವಲ್ ಟು 100. v ಈಸ್ ಈಕ್ವಲ್ ಟು √100 ಅಂದರೆ v ಈಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಆಯಿತು.
ಆಲ್ ರೈಟ್. ಐ ಹೋಪ್ ದಿಸ್ ಕ್ಯಾಲ್ಕುಲೇಷನ್ ಇಸ್ ಕ್ವೈಟ್ ಕ್ಲಿಯರ್. ಇಲ್ಲಿ ನೋಡಿ 0.05 ಅಂದರೆ 5/100 ಬಂದಿದೆ. ವಿ ಸ್ಕ್ವೇರ್ ಬರೆದಿದ್ದೀನಿ. 0.5 ಇಲ್ಲಿ ಕೆಳಗಡೆ ಇದೆಯಲ್ಲ, ಏನಾಗುತ್ತೆ ಅದು 5/10. ಸೊ ಇಲ್ಲಿ 0 ಕ್ಯಾನ್ಸಲ್ ಆಗಿಬಿಡುತ್ತೆ. ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಇದನ್ನು ಯಾವ ರೀತಿಯಾಗಾದರೂ ಮಾಡ್ತಿದ್ರೆ ಮಾಡಿ, ನೀವು ಇದೇ ರೀತಿ ಮಾಡಿ ಅಂತ ನಾನು ಏನು ಹೇಳ್ತಾ ಇಲ್ಲ ನಿಮಗೆ. ಇದನ್ನು ನಿಮಗೆ ಯಾವ ರೀತಿ ಅರ್ಥ ಆಗುತ್ತೆ ಆ ರೀತಿಯ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ. ನಾನು ಕಾನ್ಸೆಪ್ಟನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಮತ್ತು ನ್ಯೂಮರಿಕಲ್ ವ್ಯಾಲ್ಯೂವನ್ನು ಕೂಡ ಯಾವ ರೀತಿಯಾಗಿ ಈಸಿ ಮಾಡಬೇಕಂತೇಳಿ ನಿಮಗೆ ಹೇಳಿದೆ ನಾನು. ನೆಕ್ಸ್ಟ್ ಮುಂದೆ ಸೆಕೆಂಡ್ ಪಾರ್ಟ್ ನೋಡಿ ಏನು ಕೇಳ್ತಿದ್ದಾರೆ ಅಂದರೆ ಇಲ್ಲಿ, ಇಫ್ ದ ಸ್ಟ್ರಿಂಗ್ ಕ್ಯಾನ್ ವಿತ್ಸ್ಟ್ಯಾಂಡ್ ಎ ಮ್ಯಾಕ್ಸಿಮಮ್ ಟೆನ್ಷನ್ ಆಫ್ 1000 ನ್ಯೂಟನ್. ಅಂದರೆ ಈ ಸ್ಟ್ರಿಂಗ್ ಏನಿದೆಯಲ್ಲ ಇದರೊಳಗಡೆ ಮ್ಯಾಕ್ಸಿಮಮ್ ಮೊದಲಂದರೂ 10 ನ್ಯೂಟನ್ ಇದೆ. ಅದಕ್ಕೆ ವೆಲಾಸಿಟಿ ಕಂಡು ಹಿಡಿದಿದ್ದೀವಿ, ಏನದು 10 ಮೀಟರ್ ಪರ್ ಸೆಕೆಂಡ್ ಅಂತ ಇಲ್ಲಿ ಬಂದಿದೆ. ಬಟ್ ಒಂದು ವೇಳೆ ಏನಾದರೂ ಇಲ್ಲಿರುವಂಥ ಮ್ಯಾಕ್ಸಿಮಮ್ ಟೆನ್ಷನ್ ಅನ್ನುವಂಥದ್ದು 1000 ನ್ಯೂಟನ್ ಆಗಿದ್ದರೆ, ಫೈನ್ ದ ಮ್ಯಾಕ್ಸಿಮಮ್ ವೆಲಾಸಿಟಿ ವಿತ್ ವಿಚ್ ದ ಸ್ಟೋನ್ ಶುಡ್ ಬಿ ರೊಟೇಟೆಡ್ ಸೊ ದಟ್ ದ ಸ್ಟ್ರಿಂಗ್ ಡಸ್ ನಾಟ್ ಬ್ರೇಕ್ ಅಂತಿದ್ದಾರೆ. ಸೇಮ್ ಕಾನ್ಸೆಪ್ಟ್ ಇಲ್ಲೂ ಕೂಡ ಸೇಮ್ ಕಾನ್ಸೆಪ್ಟ್ ಅಪ್ಲೈ ಮಾಡಬೇಕು. ಇಲ್ಲೇನಿದೆಯಲ್ಲ ಈ ಸ್ಟೋನ್ ಇದೆ, ಇನ್ನೊಂದು ಸರಿ ಡೈಗ್ರಾಮನ್ನು ಬೇಕಾದ್ರೆ ತೆಗೀರಿ. ಸೊ ಇದೇನಿದೆಯಲ್ಲ ಈ ದಾರದಿಂದ ಏನು ಇಲ್ಲಿ ಸ್ಟೋನನ್ನು ಕಟ್ಟಿದ್ದೀರಾ, ಸೊ ಇದ್ರೊಳಗಡೆ ಬರುವಂಥದ್ದು ಟಿ ಮ್ಯಾಕ್ಸ್ ಕೊಟ್ಟಿದ್ದಾರೆ ಅವರು. ಟಿ ಮ್ಯಾಕ್ಸ್ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ ಹೇಳಿ ನೋಡೋಣ, 1000 ನ್ಯೂಟನ್ ಆಗುತ್ತೆ. ಸೊ ಇದನ್ನು ಈ ರೀತಿಯಾಗಿ ನೀವು ರೊಟೇಟ್ ಮಾಡ್ತಾ ಇದ್ದೀರಾ. ಒಂದು ವೇಳೆ 1000 ನ್ಯೂಟನ್ ಆಗಿದ್ದರೆ ಇಲ್ಲಿ ಹೊರಗಡೆ ಇರುವಂಥದ್ದು ಅಥವಾ ಇಲ್ಲಿ ವೆಲಾಸಿಟಿ ಇದೆಯಲ್ಲ, ಈ ವಿ ಮ್ಯಾಕ್ಸ್ ಏನಿದೆ, ಈ ವಿ ಮ್ಯಾಕ್ಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತಿದ್ದಾರೆ. ಸೊ ಇಲ್ಲಿ ಬರುವಂಥ ಸೆಂಟ್ರಿಫಿಕಲ್ ಫೋರ್ಸ್ ಕೂಡ ಏನಾಗುತ್ತೆ ಇವಾಗ ಮ್ಯಾಕ್ಸಿಮಮ್ ಇರಬೇಕು. ಯಾಕಂದರೆ ಸೆಂಟ್ರಿಫಿಕಲ್ ಫೋರ್ಸಿಂದನೇ ಈ ಟೆನ್ಷನ್ ಬರ್ತಾ ಇದೆ, ಹೌದಾ ಇಲ್ವಾ? ಸೊ ಅದಕ್ಕೋಸ್ಕರ ನಾನು ಏನು ಬರೀತೀನಿ ಹೇಳಿ ನೋಡೋಣ, ಟಿ ಮ್ಯಾಕ್ಸ್ ಈಸ್ ಈಕ್ವಲ್ ಟು ಸೆಂಟ್ರಿಫಿಕಲ್ ಫೋರ್ಸ್, ಎಫ್ ಸೆಂಟ್ರಿಫಿಕಲ್. ಆಮೇಲೆ ಈ ಸೆಂಟ್ರಿಫಿಕಲ್ ಫೋರ್ಸ್ ಕೂಡ ಏನಿರಬೇಕು ಹೇಳಿ ನೋಡೋಣ, ಮ್ಯಾಕ್ಸಿಮಮ್ ಇರಬೇಕು. ಆಲ್ ರೈಟ್. ಸೊ ಟಿ ಮ್ಯಾಕ್ಸ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಅವರು, 1000 ಅಂತ ಇದೆ. ಅದಾದಮೇಲೆ ಎಫ್ ಸೆಂಟ್ರಿಫಿಕಲ್ ಮ್ಯಾಕ್ಸಿಮಮ್ ಅಂದರೆ mv² ಡಿವೈಡೆಡ್ ಬೈ ಆರ್, ಅದೇ ಫಾರ್ಮುಲಾ ಆಗುತ್ತೆ. ಬಟ್ ಈ ವಿ ಅನ್ನೋವಂಥದ್ದು ವಿ ಮ್ಯಾಕ್ಸ್ ಆಗುತ್ತೆ. ಆಲ್ ರೈಟ್, ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಏನಾಗುತ್ತೆ ಹೇಳಿ ನೋಡೋಣ, 1000 ಈಸ್ ಈಕ್ವಲ್ ಟು ಎಮ್ ಅಂದರೆ 0.05 kg ಇದೆ, ಹೌದಾ ಇಲ್ವಾ? ಎಮ್ ಅಂದರೆ 0.05 ಇದೆ. ಆಮೇಲೆ ವಿ ಮ್ಯಾಕ್ಸ್ ಸ್ಕ್ವೇರ್ ಏನಿದೆ ಅದನ್ನು ಆ್ಯಸ್ ಯೂಶುವಲ್ ಆಗಿ ವಿ ಮ್ಯಾಕ್ಸ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಡಿವೈಡೆಡ್ ಬೈ ಆರ್ ಅಂದರೆ ಎಷ್ಟಿದೆ, ಆರ್ ಅನ್ನುವಂಥದ್ದು 0.5 ಮೀಟರ್ ರೇಡಿಯಸ್ ಇದೆ ಅಲ್ಲ, ಲೆಂತ್ ಆಫ್ ದ ಸ್ಟ್ರಿಂಗ್ ಅದೇ ಇದೆ. ಸೊ ಅದನ್ನು ಕೂಡ 0.5 ಅಂತ ಬರ್ಕೊಳ್ಳಿ. ಆಲ್ ರೈಟ್. ಸೊ ಇಷ್ಟೆಲ್ಲ ಬರ್ಕೊಂಡಾದ್ಮೇಲೆ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಇದೆ. ಮತ್ತು ಏನದು 1000 ಈಸ್ ಈಕ್ವಲ್ ಟು 0.05 ಅಂದರೆ 5/100 ಆಗುತ್ತೆ. ಆಮೇಲೆ ಇಲ್ಲಿ ವಿ ಮ್ಯಾಕ್ಸ್ ಸ್ಕ್ವೇರ್ ಇದ್ದೇ ಇದೆ. ಆಮೇಲೆ ಇಲ್ಲಿ 0.5 ಅಂದರೆ 5/10 ಇದೆ, ನೋಡ್ಕೊಳ್ಳಿ ಇದನ್ನು. ಸೊ ಇಲ್ಲಿ 0 ಕ್ಯಾನ್ಸಲ್ ಆಗುತ್ತೆ, 5 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ ಈ 10ಅನ್ನು ಈ ಕಡೆ ಕಳಿಸಿ, ಅವಾಗ ವಿ ಮ್ಯಾಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಹೇಳಿ ನೋಡೋಣ, 1000 ಅಂತೂ ಇದ್ದೇ ಇದೆ, ಇಂಟು 10 ನೀವೇನಾದ್ರು ಮಾಡಿದ್ರೆ 10,000 ಆಗುತ್ತೆ. ಆಲ್ ರೈಟ್. ಸೊ ಇಲ್ಲಿ ವಿ ಮ್ಯಾಕ್ಸ್ ಅಂತ ಕಂಡಿಡೀರಿ. ವಿ ಮ್ಯಾಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಸ್ವಲ್ಪ ಕೆಳಗಡೆ ಬಂತು, ಮೇಲ್ಗಡೆ ಕೂಡ ಸ್ಪೇಸ್ ಇದೆ, ಇಲ್ಲೂ ಬಳಸ್ಕೊಳ್ಬೋದು ನಾವು. ಬಟ್ ನಾನು ಕೆಳಗಡೆ ಮಾಡಿ ಆಮೇಲೆ ಅಳಿಸ್ಬಿಡ್ತೀನಿ ಅದನ್ನು. ವಿ ಮ್ಯಾಕ್ಸ್ ಈಸ್ ಈಕ್ವಲ್ ಟು ಏನಾಗುತ್ತೆ, √10000 ಮಾಡಿದ್ರೆ ಏನಾಗುತ್ತೆ, 2 0 ಬದಲಿ 1 0, 2 0 ಬದಲಿ 1 0 ಅಂದರೆ 100 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಮ್ಯಾಕ್ಸಿಮಮ್ ವೆಲಾಸಿಟಿ. ಇಷ್ಟು ಮಾಡಿದ್ರೆ ನಿಮಗೆ 5 ಮಾರ್ಕ್ಸ್ ಸಿಗ್ತಾ ಇದೆ. ಡಿಯರ್ ಚಿಲ್ಡ್ರನ್, ಐ ಹೋಪ್ ಫಾರ್ ಎವ್ರಿ ಒನ್ ಇಟ್ ಈಸ್ ಕ್ವೈಟ್ ಕ್ಲಿಯರ್. ಸೊ ಎಲ್ರಿಗೂ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು. ಮುಂದಿನ ಕ್ವಶನ್ಗೆ ಹೋಗೋಣ. ನೋಡ್ಕೊಳ್ಳಿ, ಪಾಸ್ ಮಾಡಿ, ಸಾಲ್ವ್ ಮಾಡಿ ಅಥವಾ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿರುವಂಥ ಕ್ವಶನ್ಸ್ಗಳು ತುಂಬ ಕಾಮನ್ನಾಗಿ ಈ ರೀತಿಯಾಗಿರುವಂಥ ಕ್ವಶನ್ಸ್ಗಳು ನಿಮಗೆ ಎಕ್ಸಾಮಲ್ಲಿ ಬರ್ತವೆ ಕಾಮನ್ನಾಗಿ. ಅದಕ್ಕೋಸ್ಕರ ಈ ರೀತಿ ಕ್ವಶನ್ಸ್ಗಳನ್ನು ಡೀಟೇಲಾಗಿ ಸಾಲ್ವ್ ಮಾಡೋದನ್ನು ಕಲ್ತ್ಕೊಳ್ಳಿ. ಏನು ಟೆನ್ಷನ್ ತೊಗೊಳ್ಬೇಡಿ, ಆರಾಮಾಗಿ ಮಾಡ್ತಾ ಹೋಗಿ ಪ್ರತಿಯೊಂದು ಕ್ವಶನನ್ನು. ನೆಕ್ಸ್ಟ್ ಕ್ವಶನ್ ನೋಡಿ ಏನಿದೆ ಅಂಥೇಳಿ, find maximum safe velocity of a car of mass 1000 kg on a plain circular road of radius 2 meter. Coefficient of static friction is 0.5 ಅಂತ ಹೇಳ್ತಿದ್ದಾರೆ. ಇದಕ್ಕೆ ಡೈರೆಕ್ಟ್ ಫಾರ್ಮುಲಾ ಇದೆಯಲ್ಲ, ಏನು ಹೇಳಿ ನೋಡೋಣ, ಅದು ವಿ ಮ್ಯಾಕ್ಸ್ ಈಸ್ ಈಕ್ವಲ್ ಟು √μs ಇಂಟು ಆರ್ ಜಿ ಅಂತ ಇದೆ. μs ಕೊಟ್ಟಿದ್ದಾರೆ ಅವರು, ಇಲ್ಲಿದೆ ನೋಡಿ, ಇದೆ μs. ಆಮೇಲೆ ಆರ್ ಕೂಡ ಕೊಟ್ಟಿದ್ದಾರೆ, ಆಮೇಲೆ ಜಿ ಅಂತೂ ಗೊತ್ತಿದೆ, ಡೈರೆಕ್ಟ್ ಫಾರ್ಮುಲಾ ಇದೆ. ಗೊತ್ತಾಗಲಿಲ್ವಾ? ಕಾನ್ಸೆಪ್ಟನ್ನು ನೋಡಿ ಸ್ವಲ್ಪ ಏನಿದೆ ಅಂಥೇಳಿ. ಏನಂತ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಯಾವ ರೋಡ್ ಅಂತ ಹೇಳ್ತಿದ್ದಾರೆ, ಪ್ಲೇನ್ ಸರ್ಕ್ಯುಲರ್ ರೋಡ್ ಅಂತ ಹೇಳ್ತಿದ್ದಾರೆ. ಸೊ ಪ್ಲೇನ್ ಸರ್ಕ್ಯುಲರ್ ರೋಡ್ ಅಂದರೆ ಯಾವ ರೀತಿಯಾಗಿ ಆಗುತ್ತೆ ಹೇಳಿ ನೋಡೋಣ. ಈ ರೀತಿಯಾಗಿ ಇರುತ್ತಲ್ಲ ಪ್ಲೇನ್ ಸರ್ಕ್ಯುಲರ್ ರೋಡ್ ಅಂದರೆ, ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು ನಿಮಗೆ. ಈ ರೀತಿಯಾಗಿ ಪ್ಲೇನ್ ಸರ್ಕ್ಯುಲರ್ ರೋಡ್ ಅಂದರೆ ಇದೇ ರೀತಿಯಾಗಿ ಇರುತ್ತಲ್ಲ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ಇದರೊಳಗಡೆ ಒಂದು ಕಾರ್ ಹೋಗ್ತಾ ಇದೆ, ಇಲ್ಲಿ ಒಂದು ಕಾರ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದು ಯಾವಾಗ ಟರ್ನ್ ತೊಗೊಳ್ತಾ ಇರುತ್ತಲ್ಲ, ಟರ್ನ್ ತೊಗೊಳ್ಳುವಾಗ ಏನಾಗುತ್ತೆ ಹೇಳಿ ನೋಡೋಣ, ಹೊರಗಡೆ ಒಂದು ಫೋರ್ಸ್ ಬರುತ್ತೆ. ಇದಕ್ಕೆ ಯಾವ ಫೋರ್ಸ್ ಅಂತ ಕರಿತೀವಿ ಹೇಳಿ ನೋಡೋಣ, ಸೆಂಟ್ರಿಫಿಕಲ್ ಫೋರ್ಸ್ ಅಂತ ಕರಿತೀವಿ. ಆಲ್ ರೈಟ್, ಸೆಂಟ್ರಿಫಿಕಲ್ ಫೋರ್ಸ್. ಆಮೇಲೆ ಇಲ್ಲಿ ಒಳಗಡೆ ಏನಾಗುತ್ತೆ, ಕಾರ್ ಟಯರ್ಗಳು ಫ್ರಿಕ್ಷನನ್ನು ಅಪ್ಲೈ ಮಾಡ್ತವೆ. ಆಲ್ ರೈಟ್. ಸೊ ಈ ಫ್ರಿಕ್ಷನ್ ಅನ್ನುವಂಥದ್ದು, ದಿಸ್ ಫ್ರಿಕ್ಷನ್ ಕ್ಯಾನ್ ಬಿ ಲೆಸ್ ದೆನ್ ಆರ್ ಈಕ್ವಲ್ ಟು ದಿಸ್ ಸೆಂಟ್ರಿಫಿಕಲ್ ಫೋರ್ಸ್ ಅಂತ ಇದೆ. ಇದೆಲ್ಲ ಡೆರಿವೇಷನ್ ಗೊತ್ತಿದೆ ನಿಮಗೆ, ಡೆರಿವೇಷನ್ ಕೂಡ ಹೇಳ್ತಾ ಇದ್ದೀನಿ ಇದರಲ್ಲಿ. ಈ ಎಫ್ ಅನ್ನುವಂಥದ್ದು ಏನಾಗುತ್ತೆ, μs ಇಂಟು ಎನ್ ಆಗುತ್ತೆ, ಅಥವಾ μ ಇಂಟು ಎನ್ ಆಗ್ಬೋದು. ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಏನಾಗುತ್ತೆ, mv² ಡಿವೈಡೆಡ್ ಬೈ ಆರ್ ಆಗುತ್ತೆ.
ಆಮೇಲೆ ಏನಾಗುತ್ತೆ ಮ್ಯೂ ಎಸ್ ಇಂಟು ಎನ್ ಅಂದರೆ ಏನಾಗುತ್ತೆ ಎಮ್ ಜಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಮ್ ವಿ ಸ್ಕ್ವೇರ್ ಬೈ ಆರ್ ಅಂತ ಇದೆ. ಎಮ್ ಕ್ಯಾನ್ಸಲ್ ಆಯಿತು, ಉಳಿದಿರುವಂಥದ್ದೇನು ಮ್ಯೂ ಎಸ್ ಇಂಟು ಜಿ ಉಳಿತಾ ಇದೆ, ಲೆಸ್ ದೆನ್ ಆರ್ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಆಯಿತು. ಸೊ ಇದನ್ನು ಈ ಕಡೆ ಕಳಿಸಿ. ಸೊ ಮ್ಯೂ ಎಸ್ ಇದನ್ನು ಆರನ್ನು ಈ ಕಡೆ ಕಳಿಸಿದ್ರೆ ಮ್ಯೂ ಎಸ್ ಆರ್ ಜಿ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ವಿ ಸ್ಕ್ವೇರ್ ಆಯಿತು. ಇದನ್ನೇ ಉಲ್ಟಾ ಮಾಡಿದ್ರೆ ವಿ ಸ್ಕ್ವೇರ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಮ್ಯೂ ಎಸ್ ಇಂಟು ಆರ್ ಜಿ ಆಯಿತು. ವಿ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಅಂಡರ್ ರೂಟ್ ಮ್ಯೂ ಎಸ್ ಇಂಟು ಆರ್ ಜಿ ಆಯಿತು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಸೊ ಮ್ಯಾಕ್ಸಿಮಮ್ ವೆಲಾಸಿಟಿ ಅನ್ನೋಂಥದ್ದು ಮ್ಯೂ ಎಸ್ ಆರ್ ಜಿ ಅಂತ ಬರುತ್ತೆ. ಈ ಡಿರಿವೇಷನ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ. ಈಗ ಸದ್ಯಕ್ಕೆ ಪ್ಲೇನ್ ಸರ್ಕ್ಯುಲರ್ ರೋಡ್ ಏನಾದರೂ ಇದ್ದರೆ ಸೊ ಡೈರೆಕ್ಟಾಗಿ ನಮಗೆ ಬರುವಂಥ ಫಾರ್ಮುಲಾ ಏನಾಗುತ್ತೆ ಮ್ಯೂ ಎಸ್ ಆರ್ ಜಿ ಅಂತ ಇದೆ, ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಇದನ್ನೆಲ್ಲ ಅಳಿಸ್ಬಿಡ್ತಾ ಇದ್ದೀನಿ ಈಗ. ಸೊ ಇದರ ಡಿರಿವೇಷನ್ ಕೂಡ ಬೇಕಾಗಿಲ್ಲ ನಿಮಗೆ, ಇದನ್ನು ನಿಮ್ಮ ಕಾಲೇಜಲ್ಲೆಲ್ಲ ಮಾಡಿಸಿರ್ತಾರೆ, ಬಟ್ ಆದರೂ ಕೂಡ ನಾನು ನಿಮಗೆ ಸ್ವಲ್ಪ ಡೀಟೇಲನ್ನು ಕೊಟ್ಟೆ. ಸೊ ಈಗ ಡೈರೆಕ್ಟಾಗಿ ಫಾರ್ಮುಲಾನ ಅಪ್ಲೈ ಮಾಡಿ ಇದನ್ನು ಏನಾಗುತ್ತೆ ಹೇಳಿ ನೋಡೋಣ. ಈಸ್ ಈಕ್ವಲ್ ಟು ಅಂಡರ್ ರೂಟ್ ಮ್ಯೂ ಎಸ್ ಅಂದರೆ ಏನಿದೆ 0.5 ಅಂತ ಇದೆ, ಇಂಟು ಆರ್ ಅಂದರೆ ಏನಿದೆ 2 ಮೀಟ್ರ್ ಇದೆ, ಇಂಟು ಜಿ ಅಂದರೆ ಏನಿದೆ 10 ಇದೆ. ಸೊ ಅಂಡರ್ ರೂಟ್ 0.5 ಇಂಟು 2 ಅಥವಾ 0.5 ಅಂದರೆ 1/2 ಇಂಟು 2 ಇಂಟು 10 ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ. ಸೊ ಬರುವಂಥದ್ದು ಅಂಡರ್ ರೂಟ್ 10 ಬರ್ತಾ ಇದೆ, ಅಂಡರ್ ರೂಟ್ 10 ಮೀಟರ್ ಪರ್ ಸೆಕೆಂಡ್. ಸೊ ನೀವು ಬೇಕಾದರೆ ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ಹಾಕ್ಕೊಳ್ಳಿ, ಕ್ಯಾಲ್ಕುಲೇಟ್ರಲ್ಲಿ ಹಾಕ್ಕೊಂಡು ಮಾಡಿದ್ರು ಕೂಡ ಸಮಥಿಂಗ್ 3 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ಅದೇನು ಆನ್ಸರ್ ಬರುತ್ತೆ ದೋಸ್ ಮೆನಿ ಮೀಟರ್ ಪರ್ ಸೆಕೆಂಡ್, ಅಥವಾ ಇಷ್ಟೇ ಬಿಟ್ಟರು ಕೂಡ ಏನು ಪ್ರಾಬ್ಲಮ್ ಇಲ್ಲ. ಐ ಹೋಪ್ ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಮುಂದಿನ ಕ್ವಶನ್ ಏನಿದೆ ಅಂತ ನೋಡೋಣ. ಏನಿದೆ ಮುಂದಿನ ಕ್ವಶನ್? ಫೈಂಡ್ ಮ್ಯಾಕ್ಸಿಮಮ್ ಸೇಫ್ ವೆಲಾಸಿಟಿ ಫಾರ್ ಎ ಕಾರ್ ಆನ್ ಎ ಫ್ರಿಕ್ಷನ್ಲೆಸ್ ಬ್ಯಾಂಕ್ಡ್ ರೋಡ್ ಬ್ಯಾಂಕ್ಡ್ ಆ್ಯಟ್ 45 ಡಿಗ್ರಿ. ಅಂದರೆ ಆ್ಯಂಗಲ್ ಆಫ್ ಬ್ಯಾಂಕಿಂಗ್ ಕೊಟ್ಟಿದ್ದಾರೆ. ತೀಟಾ ಅಂದರೆ ಆ್ಯಂಗಲ್ ಆಫ್ ಬ್ಯಾಂಕಿಂಗ್. ತೀಟಾ ಅಂದರೆ ಏನು ಹೇಳಿ ನೋಡೋಣ? ಆ್ಯಂಗಲ್ ಆಫ್ ಬ್ಯಾಂಕಿಂಗ್. ಶಾರ್ಟ್ಕಟ್ಟಿಂದ ಮಾಡೋಣ ಇದನ್ನು. ಆ್ಯಂಗಲ್ ಆಫ್ ಬ್ಯಾಂಕಿಂಗ್ ಎಷ್ಟಿದೆ ಅಂದರೆ ಈ ತೀಟಾ 45 ಡಿಗ್ರಿ ಅಂತ ಹೇಳ್ತಿದ್ದಾರೆ. ಆಲ್ ರೈಟ್. ಅದಾದಮೇಲೆ ಫ್ರಿಕ್ಷನ್ ಲೆಸ್ ಅಂತ ವರ್ಡನ್ನು ಯೂಸ್ ಮಾಡ್ತಿದ್ದಾರೆ. ಫ್ರಿಕ್ಷನ್ ಲೆಸ್ ಅಂದರೆ ಮೀನಿಂಗ್ ಏನು ಹೇಳಿ ನೋಡೋಣ? ಅಂದರೆ ಮ್ಯೂ ಎಸ್ ಅಥವಾ ಮ್ಯೂ ಈಸ್ ಈಕ್ವಲ್ ಟು 0 ಅಂತ ಹೇಳ್ತಿದ್ದಾರೆ. ಏನೂ ಫ್ರಿಕ್ಷನ್ ಇಲ್ಲ ಅಲ್ಲಿ. ಆಲ್ ರೈಟ್. ಆಮೇಲೆ ರೇಡಿಯಸ್ ಕೊಟ್ಟಿದ್ದಾರೆ. ಸೊ ರೇಡಿಯಸ್ ಈಸ್ ಈಕ್ವಲ್ ಟು ಎಷ್ಟಿದೆ? 2 ಮೀಟ್ರ್ ಇದೆ. ಈಗ ಮ್ಯಾಕ್ಸಿಮಮ್ ವೆಲಾಸಿಟಿ ಎಷ್ಟಾಗುತ್ತೆ ಅಂತ ಕೇಳ್ತಿದ್ದಾರೆ. ಇದಕ್ಕೊಂದು ಶಾರ್ಟ್ಕಟ್ ಇದೆ. ಏನು ಗೊತ್ತಾ ಅದು? ಟ್ಯಾನ್ ತೀಟಾ ಪ್ಲಸ್ ಆಲ್ಫಾ ಅಂತ ಇದೆ. ಟ್ಯಾನ್ ತೀಟಾ ಪ್ಲಸ್ ಆಲ್ಫಾ ಈಸ್ ಈಕ್ವಲ್ ಟು ವಿ ಮ್ಯಾಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಜಿ ಅಂತ ಇದೆ. ಆಲ್ ರೈಟ್. ಸೊ ನಾನು ವರ್ಕ್ ಮಾಡ್ತಾ ಇರುವಂಥದ್ದು ಮತ್ತು ನಾನು ಫೌಂಡಿಂಗ್ ಮೆಂಬರ್ ಕೂಡ ಅಲ್ಲಿ ಶಾರದಾ ಪಿ ಯು ಕಾಲೇಜ್ ಅಂಥೇಳಿ ಮೊದಲಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಶಾರದಾ ಪಿ ಯು ಕಾಲೇಜ್ ಇಲ್ಲಿ ಎಲ್ಲ ಮಕ್ಕಳಿಗೆ ತುಂಬ ಕಂಟೆಂಟನ್ನು ಕೊಟ್ಟು ಅವರಿಗೆ ನೀಟ್ ಪ್ರಿಪ್ರೇಷನ್ ಮತ್ತು IIT JEE ಪ್ರಿಪ್ರೇಷನ್ನ ಮಾಡ್ತಾಯಿದ್ದೀವಿ. ಸೊ ಒಂದು ನೆನ್ಪಿಟ್ಕೊಳ್ಳಿ, ನೀಟ್ ಪ್ರಿಪ್ರೇಷನ್ ಮಾಡುವಾಗ ಲೆಂದಿ ಮೆಥಡಿಂದ ಮಾಡಿದ್ರೆ ಆಗೋದಿಲ್ಲ. ನೀವು ಶಾರ್ಟ್ಕಟ್ಸ್ಗಳನ್ನು ಬಳಸಬೇಕು. ಮೋಸ್ಟ್ ಪ್ರಾಬಬ್ಲಿ ಯಾರು ನೋಡ್ತಾ ಇದ್ದೀರಾ ವಿಡಿಯೋಗಳನ್ನು ಅವ್ರಿಗೆ ಇದೇನು ಸರ್ ಹೊಸದು ಅಂತ ಅನ್ನಿಸ್ಬೋದು ನಿಮಗೆ, ಬಟ್ ದಿಸ್ ಈಸ್ ದ ಟ್ರಿಕ್. ಆ್ಯಕ್ಚುಲಿ ನಾನು ಈ ವಿಡಿಯೋಗಳನ್ನು ಮಾಡ್ತಾ ಇರೋದು ನಮ್ಮ ಕಾಲೇಜ್ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಇದ್ದೀನಿ. ಬೇರೆ ವಿದ್ಯಾರ್ಥಿಗಳು ಕೂಡ ಇದರಿಂದ ಬೆನಿಫಿಟನ್ನು ತೊಗೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಶಾರ್ಟ್ಕಟ್ಸ್ ಇದೆಯಲ್ಲ, ದಿಸ್ ಶಾರ್ಟ್ಕಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಕ್ವಿಕ್ಕಾಗಿ ಆನ್ಸರ್ ಬಂದುಬಿಡುತ್ತೆ. ಸೊ ಇದರಲ್ಲಿ ತೀಟಾ ಅಂದರೆ ಏನು ಗೊತ್ತಾ? ದಿಸ್ ತೀಟಾ ಈಸ್ ನಥಿಂಗ್ ಬಟ್ ಆ್ಯಂಗಲ್ ಆಫ್ ಬ್ಯಾಂಕಿಂಗ್. ಆ್ಯಂಗಲ್ ಆಫ್ ಬ್ಯಾಂಕಿಂಗ್. ಆಮೇಲೆ ಇದು ಆಲ್ಫಾ ಇದೆಯಲ್ಲ, ಆಲ್ಫಾ ಅಂದರೆ ಏನು ಗೊತ್ತಾ? ಇದು ಆ್ಯಂಗಲ್ ಆಫ್ ಫ್ರಿಕ್ಷನ್. ಆ್ಯಂಗಲ್ ಆಫ್ ಫ್ರಿಕ್ಷನ್ ಈ ಫಾರ್ಮುಲಾನೇ ನೋಡಿರ್ಲಿಕ್ಕಿಲ್ಲ ಮೋಸ್ಟ್ ಪ್ರಾಬ್ಲಿ ಭಾಳ ಜನ. ಆಲ್ ರೈಟ್. ಸೊ ಅದು ನೀವು ಲೆಕ್ಚರ್ಸನ್ನು ಕನ್ಸಲ್ಟ್ ಮಾಡಿ ನೋಡ್ಕೊಳ್ಬೇಕು. ನೀವೇನಾದರೂ ಈ ಫಾರ್ಮುಲಾ ಯೂಸ್ ಮಾಡ್ದೇನೂ ಮಾಡ್ಬೋದಾ? ಡೆಫಿನೆಟ್ಲಿ ಮಾಡ್ಬೋದು. ಡೆಫಿನೆಟ್ಲಿ 100% ನೀವು ಫಾರ್ಮುಲಾ ಯೂಸ್ ಮಾಡ್ದೇನೂ ಕೂಡ ಮಾಡ್ಬೋದು. ಬಟ್ ಇಟ್ ಬಿಕಮ್ಸ್ ವೆರಿ ಲೆಂದಿ ಆ್ಯಂಡ್ ಇಟ್ ಬಿಕಮ್ಸ್ ವೆರಿ ಮಚ್ ಟೈಮ್ ಕನ್ಸ್ಯೂಮಿಂಗ್. ಸೊ ನಾವು ಟೈಮ್ ಕನ್ಸ್ಯೂಮಿಂಗ್ ಅಥವಾ ಲೆಂದಿ ಮೆಥಡಿಂದ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಶಾರ್ಟ್ಕಟ್ಟಲ್ಲಿ ಕರೆಕ್ಟಾಗಿ ಆನ್ಸರ್ ಬರೋ ಥರ ನಾವು ಮಾಡುವಂಥದ್ದು ನಮ್ಮ ಉದ್ದೇಶ. ಆಲ್ ರೈಟ್. ಸೊ ಮುಂದೆ ಹೋದ ತಕ್ಷಣ ಟ್ಯಾನ್ ಆಫ್ A ಪ್ಲಸ್ ಬಿ ಅಂದರೆ ಏನಾಗುತ್ತೆ ಹೇಳಿ ನೋಡೋಣ? ಟ್ಯಾನ್ A ಪ್ಲಸ್ ಟ್ಯಾನ್ ಬಿ ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ A ಇಂಟು ಟ್ಯಾನ್ ಬಿ ಅಂತ ಆಗುತ್ತೆ. ಈಸ್ ಈಕ್ವಲ್ ಟು ವಿ ಮ್ಯಾಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಆರ್ ಅಂದರೆ ಎಷ್ಟು ಅಂತ ಹೇಳ್ತಿದ್ದಾರೆ ಅವರು? ರೇಡಿಯಸ್ ನೋಡಿ, ಇಲ್ಲಿ 2 ಮೀಟರ್ ಅಂತ ಕೊಟ್ಟಿದ್ದಾರೆ. ರೇಡಿಯಸ್ 2 ಮೀಟರ್, ಅದನ್ನು ಬರ್ಕೊಳ್ಳಿ 2 ಮೀಟರ್. ಇಂಟು ಜಿ ಅಂದರೆ ಏನಾಗುತ್ತೆ? 10 ಆಗುತ್ತೆ. ಆಲ್ ರೈಟ್. ಸೊ ಎಲ್ಲವನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ತೀಟಾ ಅಂದರೆ ಏನಿದೆ? 45 ಇದೆ. ಟ್ಯಾನ್ 45 ಡಿಗ್ರಿ ಪ್ಲಸ್ ಟ್ಯಾನ್ ಆಲ್ಫಾ, ಟ್ಯಾನ್ ಆಫ್ ಆ್ಯಂಗಲ್ ಆಫ್ ಫ್ರಿಕ್ಷನ್ ಅಂದರೆ ಏನಾಗುತ್ತೆ? ಇದು ಮ್ಯೂ ಆಗುತ್ತೆ. ಡಿವೈಡೆಡ್ ಬೈ 1 ಮೈನಸ್ ಟ್ಯಾನ್ ತೀಟಾ ಅಂದರೆ ಟ್ಯಾನ್ 45, ಆಮೇಲೆ ಟ್ಯಾನ್ ಆಲ್ಫಾ ಅಂದರೆ ಮತ್ತೆ ಮ್ಯೂ. ಟ್ಯಾನ್ ಆಫ್ ಆ್ಯಂಗಲ್ ಆಫ್ ಫ್ರಿಕ್ಷನ್ ಈಸ್ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಈಸ್ ಈಕ್ವಲ್ ಟು ಏನಾಗುತ್ತೆ? ಇದು ವಿ ಮ್ಯಾಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 20 ಆಯಿತು. ಅದಾದಮೇಲೆ ಟ್ಯಾನ್ 45 ಅಂದರೆ ಏನಾಗುತ್ತೆ? 1/√2 ಆಯಿತು. ಪ್ಲಸ್ ಮ್ಯೂ ಅಂದರೆ ಏನಿದೆ? 0 ಇದೆ. ಸೊ ಅದಕ್ಕೋಸ್ಕರ ಬಿಟ್ಬಿಡಿ ಅದನ್ನು. ಡಿವೈಡೆಡ್ ಬೈ 1 ಮೈನಸ್ ನೆಕ್ಸ್ಟ್ ಟ್ಯಾನ್ 45 ಅಂದರೆ ಏನಾಗುತ್ತೆ? 1/√2 ಆಗಿದೆ. ಇಂಟು ಏನಾಗುತ್ತೆ? ಇದು 0.
ಇಲ್ಲೂ ಕೂಡ ಪ್ಲಸ್ 0 ಆಗಿದೆ. ಇನ್ನೊಂದ್ಸರಿ ಅಬ್ಸರ್ವ್ ಮಾಡಿ. tan 45 ಅಂದರೆ ಐ ಆಮ್ ರಿಯಲಿ ಸಾರಿ, tan 45 ಅಂದರೆ 1/√2 ಅಲ್ವಲ್ಲ, tan 45 ಅಂದರೆ 1. ಸೊ 1 + 0 ಡಿವೈಡೆಡ್ ಬೈ 1 ಮೈನಸ್ tan 45 ಅಂದರೆ ಮತ್ತೆ 1 ಅಲ್ವಾ ಇಲ್ಲಿ, ಐ ಆಮ್ ರಿಯಲಿ ಸಾರಿ. tan 45 ಅಂದರೆ 1 ಆಗುತ್ತೆ. 1 × 0 ಈಸ್ ಈಕ್ವಲ್ ಟು ಏನಾಗ್ತಾ ಇದೆ ಇಲ್ಲಿ, Vmax² ಡಿವೈಡೆಡ್ ಬೈ 20 ಅಂತ ಬರ್ತಾ ಇದೆ. ಸೊ ಎಲ್ಲ ಸೇರ್ಕೊಂಡು ಏನಾಗುತ್ತೆ ಹೇಳಿ ನೋಡೋಣ. 1 + 0 ಅಂದರೆ 1 ಡಿವೈಡೆಡ್ ಬೈ 1 - 1 × 0 ಅಂದರೆ 1 - 0 ಅಂದರೆ 1 ಆಯಿತು. ಈಸ್ ಈಕ್ವಲ್ ಟು ಬರುವಂಥ ಆನ್ಸರ್ Vmax² ಡಿವೈಡೆಡ್ ಬೈ 20 ಆಗ್ತಾ ಇದೆ. ಐ ಹೋಪ್ ಎವ್ರಿಬಡಿ ಗಾಟ್ ದಿಸ್. ಸೊ ಅದಾದಮೇಲೆ ಬರುವಂಥದ್ದೇನು, Vmax² ಈಸ್ ಈಕ್ವಲ್ ಟು 20 ಅಂತ ಬಂತು. ಆಲ್ ರೈಟ್. ಸೊ ಈಗ Vmax ಬರುವಂಥದ್ದು ಏನಾಗಿದೆ ಹೇಳಿ ನೋಡೋಣ. Vmax = √20. √20 ಅಂದರೆ √4 × 5. ಸೊ ಅದಕ್ಕೋಸ್ಕರ ಬರುವಂಥ ಆನ್ಸರ್ 2√5 m/s ಆಗ್ತಾ ಇದೆ. ಆಲ್ ರೈಟ್. ಸೊ ಈ ಶಾರ್ಟ್ಕಟ್ಟನ್ನು ಬಳಸಿ ನೀವು ಮಾಡಿ ಡೆಫಿನೆಟ್ಲಿ ಆನ್ಸರ್ ಕ್ವಿಕ್ಕಾಗಿ ಈಸಿಯಾಗಿ ಬರುತ್ತೆ. ನೀವೇನಾದರೂ ಅದು ಬಿಟ್ಟು ಇದ್ರ ಮೇಲೆ ಇರುವಂಥ ಡೈಗ್ರಾಮ್ಸ್ಗಳನ್ನು ತೆಗೆದು ಫ್ರಿಕ್ಷನನ್ನು ಕಾಂಪೋನೆಂಟ್ ಮಾಡಿ ಈ ರೀತಿಯಾಗೆಲ್ಲ ಮಾಡ್ತಾರಲ್ಲ, ಗೊತ್ತಿದೆಯಲ್ಲ. ಸೊ ಈ ರೀತಿಯಾಗಿ ತೆಗೆದು ಇದೆಷ್ಟಿದೆ, ಇದು 45 ಡಿಗ್ರಿ ಇದೆ ಇದು. ಆಲ್ ರೈಟ್. ಸೊ ಇದ್ರ ಮೇಲ್ಗಡೆ ಒಂದು ಏನಿದೆ, ಈ ರೀತಿಯಾಗಿ ಮಾಸ್ ಇದೆ, ಹೌದಾ. ಫ್ರಿಕ್ಷನ್ ಇಲ್ಲ ಅಂದಮೇಲೆ ಅದನ್ನು ಬಿಟ್ಬಿಡ್ಬೋದು. ಆಮೇಲೆ ಇಲ್ಲಿ ಕೆಳಗಡೆ mg ಇದೆ, ಅಲ್ಲಿ ಮೇಲ್ಗಡೆ ಇರುವಂಥದ್ದು ನಾರ್ಮಲ್ ರಿಯಾಕ್ಷನ್ ಇದೆ, ಹೌದಾ. ಆಮೇಲೆ ಇದನ್ನು ಕಾಂಪೊನೆಂಟ್ ಮಾಡ್ಕೊಂಡು ಇದನ್ನು ತೀಟಾ ಮಾಡಿಕೊಂಡು ಈ ಕಡೆ ಇರುವಂಥದ್ದು n cos θ, ಈ ಕಡೆ ಇರುವಂಥದ್ದು n sin θ. ಆಲ್ ರೈಟ್. ಇಲ್ಲಿ ಒಳಗಡೆ ಇರುವಂಥದ್ದು mv²/r ಸೆಂಟ್ರಿಫಿಕಲ್ ಫೋರ್ಸ್ ಇರುತ್ತಲ್ಲ. ಈ ರೀತಿಯಾಗಿ ಅನಲೈಸ್ ಮಾಡ್ಕೊಂಡು ಡಿರಿವೇಷನ್ ಮಾಡಿ, ಪರವಾಗಿಲ್ಲ. ಬಟ್ ಪ್ರಾಬ್ಲಮ್ ಮಾಡುವಾಗ ಈ ರೀತಿಯಾಗಿ ಟ್ರಿಕ್ಗಳನ್ನು ಬಳಸಿದ್ದೇ ಆದಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಬರೆಯುವಾಗ, ಯಾವಾಗ ಕಾಂಪಿಟೇಷನ್ ಹೋಗ್ತೀರಾ, ಆಲ್ ಓವರ್ ಇಂಡಿಯಾ ಕಾಂಪಿಟೇಷನ್, ನೀಟ್ ಪ್ರಿಪ್ರೇಷನ್ಗೆ ಹೋಗ್ತೀರಾ ಅಥವಾ JA ಪ್ರಿಪ್ರೇಷನ್ ಹೋಗ್ತೀರಾ, ಅಲ್ಲಿ ತುಂಬ ಈಸಿಯಾಗಿ ಈ ರೀತಿ ಕ್ವಶನ್ಸ್ಗಳನ್ನು ಮಾಡ್ಬೋದು. ನಾನು ಆಲ್ರೆಡಿ ತುಂಬ ನೀಟ್ ಕಾನ್ಸೆಪ್ಟ್ಸ್ಗಳನ್ನು ಕೂಡ ಈ ಚಾನಲಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅವೆಲ್ಲ ಕಾನ್ಸೆಪ್ಟ್ಸ್ಗಳನ್ನು ನೀವು ಕ್ಲಿಯರಾಗಿ ನೋಡಬೇಕು, ಒಂದು ಬಿಡದೆ ನೋಟ್ಸನ್ನು ಮಾಡ್ಕೊಳ್ಬೇಕು. ಕ್ಲಿಯರಾಗಿ ನೋಡಿದ್ದೇ ಆದಲ್ಲಿ ಡೆಫಿನೆಟ್ಲಿ ನಿಮಗೆ ಸಾಕಷ್ಟು ಶಾರ್ಟ್ಕಟ್ಸ್ಗಳು ನಿಮಗೆ ಗೊತ್ತಾಗ್ತಾವಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆಲ್ ರೈಟ್. ಸೊ ಮುಂದಕ್ಕೆ ಹೋಗೋಣ. ಮುಂದಿನ ಕ್ವಶನ್ ನೋಡೋಣ ಏನಿದೆ ಅಂಥೇಳಿ. ಮೋಸ್ಟ್ ಪ್ರಾಬಬ್ಲಿ ಐ ಥಿಂಕ್ ಇಟ್ ಈಸ್ ಅ ಲಾಸ್ಟ್ ಕ್ವಶನ್. ಎ ಮೋಟರ್ ಲಿಫ್ಟ್ಸ್ 2000 liters ಆಫ್ ವಾಟರ್ ಫ್ರಮ್ ಎ ವೆಲ್ ಆಫ್ ಡೆಪ್ತ್ 20 meter ಟು ದ ಗ್ರೌಂಡ್. ಅದೊಂದು ಮೋಟ್ರ್ ಇದೆ, ಅದೇನು ಮಾಡ್ತಾ ಇದೆ ಅಂದರೆ, ಒಂದು ವೆಲ್ ಇದೆ, 20 ಮೀಟ್ರ್ ಡೆಪ್ತ್ ಇದೆ, ಅದು ಆಳ ಇದೆ, ಅದರಿಂದ 2000 ಲೀಟರ್ ನೀರನ್ನು ಮೇಲ್ಗಡೆ ತರ್ತಾ ಇದೆ. ಓಕೆ, ಆಬ್ವಿಯಸ್ ಮಾಡುತ್ತೆ ಇದು ಹೊಲದಲ್ಲೆಲ್ಲ. ಫೈಂಡ್ ವರ್ಕ್ ಡನ್ ಬೈ ದ ಮೋಟರ್. ಓಕೆ, ವರ್ಕ್ ಡನ್ ಎಷ್ಟಿದೆ ಅಂತ ಕೇಳ್ತಿದ್ದಾರೆ. ನೆಕ್ಸ್ಟ್ ಮುಂದೆ, ಇಫ್ ದಿಸ್ ಟಾಸ್ಕ್ ಈಸ್ ಡನ್ ಇನ್ 5 minutes ಫೈಂಡ್ ಪವರ್ ಆಫ್ ದ ಮೋಟರ್. ಎರಡೂ ಕೇಳ್ತಿದ್ದಾರೆ ಇಲ್ಲಿ, ಪವರ್ ಕೇಳ್ತಿದ್ದಾರೆ ಮತ್ತು ವರ್ಕ್ ಕೇಳ್ತಿದ್ದಾರೆ. ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಬಾವಿ ಇದೆ ಅಂದ್ಕೊಳ್ಳಿ, ಈ ರೀತಿಯಾಗಿ ದಿಸ್ ಈಸ್ ದ ವೆಲ್. ಎಷ್ಟಿದೆ ಇದು, ಎಷ್ಟು ಡೆಪ್ತ್ ಇದೆ ಇದು, ಡೆಪ್ತ್ ಅಥವಾ ಹೈಟ್ ಅಂತ ಯಾವುದಾದ್ರೂ ಕರಿಬೋದು ನೀವು. ಸೊ ಎಷ್ಟಿದೆ ಅಂದರೆ ಇದು 20 ಮೀಟ್ರ್ ಈ ರೀತಿಯಾಗಿ ಡೆಪ್ತ್ ಇದೆ. ಇದ್ರ ಒಳಗಡೆ ಎಲ್ಲ ಇಲ್ಲೆಲ್ಲ ನೀರಿದೆ, ಹೌದಾ. ಸೊ ಒಂದು ಮೋಟರನ್ನು ಹೊರಗಡೆ ಇಟ್ಟಿದ್ದೀವಿ. ಸೊ ಈ ಮೋಟ್ರನ್ನು ಈ ರೀತಿಯಾಗಿ ಇಲ್ಲಿ ಒಳಗಡೆ ಅಥವಾ ಸೈಡಿಂದ ಎಲ್ಲಾದರೂ ಕೊಟ್ಟಿರ್ಬೋದು. ನೀವು ಈ ರೀತಿಯಾಗಿ ಒಂದು ಪೈಪನ್ನು ಹಾಕಿದ್ದೀರಿ ಇಲ್ಲಿ. ಆಲ್ರೈಟ್, ಸ್ವಲ್ಪ ರೆಡ್ ಕಲರಿಂದ ತೋರಿಸ್ಬಿಟ್ಟಿದ್ದೀನಿ. ಈ ರೀತಿಯಾಗಿ ನೀವು ಪೈಪನ್ನು ಹಾಕಿದ್ದೀರಾ. ಸೊ ಇದೇನು ಮಾಡುತ್ತಂದರೆ ಹೊರಗಡೆ ನೀರನ್ನು ತೆಗೆಯುತ್ತೆ ಇಲ್ಲಿ ಹೊರಗಡೆ ಬೇಸಲ್ಲಿ. ಸೊ ಇಲ್ಲಿ ನೀರು ಬರುತ್ತಲ್ಲ, ಎಷ್ಟಿದೆ ಅದು, 2000 ಲೀಟ್ರ್ ಅಂತ ಹೇಳ್ತಿದ್ದಾರೆ ಅವರು. ಇಲ್ಲಿ ಹೇಳಿದ್ದಾರೆ ನೋಡಿ, 2000 ಲೀಟರ್ಸ್ ಅಂತೇಳಿ. ಅಂದರೆ ಮಾಸ್ ಆಫ್ ವಾಟರ್ 2000 ಲೀಟ್ರ್ ಅಂದರೆ 2000 kg ಇದ್ದಂಗೆ ಅದು. ಅದು ಇದನ್ನಂತರೂ ನಿಮ್ಗೆ ಗೊತ್ತಿರುತ್ತೆ. ಆಮೇಲೆ ಎಷ್ಟು ಹೈಟಿಗೆ ಬಂದಿದೆ ಅದು, 20 ಮೀಟರ್ ಹೈಟಿಗೆ ಬಂದಿದೆ. ಆಮೇಲೆ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಎಷ್ಟಿರುತ್ತೆ, 10 m/s². ಅದಂತರೂ ನಿಮ್ಗೆ ಗೊತ್ತೇ ಇದೆ. ಇಲ್ಲಿ ಏನು ನೀರಿದೆಯಲ್ಲ, ಇದನ್ನು ಹೊರಗಡೆ ಏನು ನಾವು ತೆಗಿತಾ ಇದ್ದೀವಲ್ಲ, ಇಲ್ಲಿ ಏನು ವರ್ಕ್ ಮಾಡ್ತೀವಿ ಅದು ಇಲ್ಲೇನಕ್ಕೆ ಕನ್ವರ್ಟ್ ಆಗುತ್ತೆ, ಪೊಟೆನ್ಷಿಯಲ್ ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ಮೇಲ್ಗಡೆ ಏನು ನೀರು ಬರುತ್ತಲ್ಲ, ಯಾಕಂದರೆ ಈ ಗ್ರೌಂಡ್ ಲೆವೆಲ್, ಈ ಬೇಸ್ ಲೆವೆಲಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ, ಇದನ್ನೇ ಬೇಸ್ ಲೆವೆಲ್ ಅಂದ್ಕೊಂಡ್ರೆ ಇಲ್ಲಿ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿದೆ, 0 ಇದೆ. ಅದೇ ನೀವೇನಾದರೂ ಈ ನೀರನ್ನು ಮೇಲ್ಗಡೆ ತೊಗೊಂಡು ಬಂದರೆ ಇದ್ರ ಹತ್ರ ಒಂದು ಪೊಟೆನ್ಷಿಯಲ್ ಎನರ್ಜಿ ಬರುತ್ತೆ. ಸೊ ಆ ಪೊಟೆನ್ಷಿಯಲ್ ಎನರ್ಜಿ ಏನಿದೆಯಲ್ಲ, ದಟ್ ಈಸ್ ಓನ್ಲಿ ವರ್ಕ್. ಸೊ ವಾಟ್ ಎವರ್ ವರ್ಕ್ ವಿ ಆರ್ ಡೂಯಿಂಗ್ ದಟ್ ಈಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. ಸೊ ಅದನ್ನೇ ಕೇಳ್ತಿದ್ದಾರೆ ಅವರು. ತುಂಬ ಸಿಂಪಲ್. ವರ್ಕ್ ಡನ್ ಬೈ ದ ಮೋಟರ್ ಈಸ್ ಈಕ್ವಲ್ ಟು, ತುಂಬ ಸಿಂಪಲ್ ಫಾರ್ಮುಲಾ ಏನದು, mgh. ನೀವು 2000 ಲೀಟರನ್ನು ಅಥವಾ 2000 kg ನೀರನ್ನು ಇದರ ಅಪೋಸಿಟಾಗಿ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಅಪೋಸಿಟಾಗಿ 20 ಮೀಟರ್ ಆಳದಿಂದ ಎತ್ತಿದ್ದೀರಾ ಅಂದರೆ ಎಷ್ಟು ವರ್ಕ್ ಮಾಡಿದ್ದೀರಾ, mgh. ಎಷ್ಟು ವರ್ಕ್ ಮಾಡಿದ್ದೀರಾ ಅದೇ ಪೊಟೆನ್ಷಿಯಲ್ ಎನರ್ಜಿ. ಪೊಟೆನ್ಷಿಯಲ್ ಎನರ್ಜಿ ಫಾರ್ಮುಲಾ mgh. m ಅಂದರೆ ಏನಿದೆ, 2000 ಇಂಟು g ಅಂದರೆ ಏನಿದೆ, 10, h ಅಂದರೆ ಏನಿದೆ, 20. ಸೊ ಇದೆಲ್ಲ ಸೇರ್ಕೊಂಡು ಏನಾಗುತ್ತೆ, 2 2s 4. ಆಮೇಲೆ ಇಲ್ಲಿ 1 2 3 0, ಆಮೇಲೆ ಇಲ್ಲೊಂದು 0 4 0, ಇಲ್ಲೊಂದು 0 5 0. ಸೊ ದೀಸ್ ಮೆನಿ ಜೌಲ್. ನೀವೇನಾದರೂ ಇದನ್ನು ಮೆಗಾ ಜೌಲಲ್ಲಿ ಬರೀತಾ ಇದ್ದರೆ ಮಾಡ್ಬೋದು. 1 2 3 4 5 ಇದೆ. ಆಮೇಲೆ ಇಲ್ಲಿ ಹಿಂದ್ಗಡೆ ಹೋಗಿ ಒಂದು 6 ಮಾಡ್ಕೊಂಡು 0.4 ಮೆಗಾ ಜೌಲ್ ಅನ್ಬೋದು. ಇಲ್ಲಾಂದರೆ 3 ಪ್ಲೇಸಸ್ನ ಯೂಸ್ ಮಾಡ್ಕೊಂಡು ನೋಡಿ, 400 ಇಂಟು 10⁻³ ಅಂತ ಮಾಡ್ಬೋದು. ನೋಡಿ 400 ಮತ್ತು 10⁻³ ಜೌಲ್ ಅಂದರೆ 400 ಕಿಲೋ ಜೌಲ್. ಈ ರೀತಿಯಾಗಿ ಕೂಡ ಬರೀಬೋದು.
ಅಥವಾ 6 ಮಾಡ್ತೀನಿ ಅಂದರೆ ನೀವು 0.4 ಮೆಗಾ ಜೌಲ್ ಅಂಥೇಳಿ ಆ ರೀತಿಯ ಕೂಡ ಬರೀಬೋದು. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಮುಂದೆ ಏನು ಕೇಳ್ತಿದ್ದಾರೆ ಅಂದರೆ ಇಷ್ಟು ವರ್ಕ್ ಮಾಡೋದಕ್ಕೆ ಟೈಮ್ ಎಷ್ಟು ತೊಗೊಂಡಿದೆ, ಇದು 5 ಮಿನಿಟ್ಸ್ ತೊಗೊಂಡಿದೆ. 5 ಮಿನಿಟ್ಸ್ ಅಂದರೆ ಎಷ್ಟು ಸೆಕೆಂಡ್ಸ್ ಹೇಳಿ ನೋಡೋಣ. 5 × 60 ಅಂದರೆ 300 ಸೆಕೆಂಡ್ಸ್ ತೊಗೊಂಡಿದೆ. ಈಗ ಪವರ್ ಕೇಳ್ತಿದ್ದಾರೆ. ಸೊ ಪವರ್ ಆಫ್ ಮೋಟರ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಸೊ ಎಷ್ಟು ವರ್ಕ್ ಮಾಡಿದೆ ಇದು ಇಲ್ಲಿದೆ ನೋಡಿ, ವರ್ಕ್ ಮಾಡಿರೋದು ಇದನ್ನೇ ಕನ್ಸಿಡರ್ ಮಾಡಿ. ಕಿಲೋ ಜೌಲೆಲ್ಲ ಬೇಕಾಗಿಲ್ಲ, ಇದನ್ನೇ ಮಾಡಿ. ಎಷ್ಟಿದೆ ನೋಡಿ, ಇದು 4 ಲ್ಯಾಕ್ ಜೌಲ್ ಅಂತ ಇದೆ. ಸೊ 4 ಲ್ಯಾಕ್ ಜೌಲನ್ನು ಬರ್ಕೊಳ್ಳಿ. 4 ಲ್ಯಾಕ್ ಹೌದಾ, 4 ಲ್ಯಾಕ್ ಜೌಲ್ ಡಿವೈಡೆಡ್ ಬೈ ಟೈಮ್ ಎಷ್ಟಿದೆ, 300 ಸೆಕೆಂಡ್. ಸೊ ಇದರಲ್ಲಿ 2 0, ಇದರಲ್ಲಿ 2 0 ಹೊರಟೋದ್ಮೇಲೆ ಉಳಿದಿರುವಂಥದ್ದು 4000 ಡಿವೈಡೆಡ್ ಬೈ 3. ಇದನ್ನು ಕ್ಯಾಲ್ಕುಲೇಟ್ರಲ್ಲಿ ಹಾಕಿದ ತಕ್ಷಣ ಏನಾದರೂ ಆನ್ಸರ್ ಬರುತ್ತೆ, ಅಥವಾ ಕ್ಯಾನ್ಸಲ್ ಮಾಡಿ. ಇಲ್ಲೇ 3 1s 3 1s, 1 is the carry, 3 3s 1 is the carry, 3 3s 9, 1 is the carry, 3 3s. ಅದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. 1333.3 ವ್ಯಾಟ್, ದೀಸ್ ಮೆನಿ ವ್ಯಾಟ್ ಮುಗಿದೋಯ್ತು. ಇದನ್ನೇನಾದರೂ ಕಿಲೋ ವ್ಯಾಟಲ್ಲಿ ಬರೀತೀರಾ, ಬರೀರಿ, ಏನು ಪರವಾಗಿಲ್ಲ. 1 2 3 ಹಿಂದ್ಗಡೆ ಕಳಿಸಿ. 1.3333 ಇಂಟು 10⁻³ ವ್ಯಾಟ್ ಅಂದರೆ ಪವರ್ ಈಸ್ ಈಕ್ವಲ್ ಟು 1.3 ಇಂಟು 1.3 ಕಿಲೋ ವ್ಯಾಟ್ ಅಂತ ಬರೀರಿ. 1.3 ಕಿಲೋ ವ್ಯಾಟ್ ಅಪ್ರಾಕ್ಸಿಮೇಟ್ಲಿ. ಈ ಮುಂದ್ಗಡೆ ಇರೋದನ್ನು ಬಿಟ್ಬಿಡಿ, ಬೇಕಾದ್ರೆ ಇದು ಈಕ್ವಲ್ ಸೈನನ್ನು ತೆಗೆದು ಅಪ್ರಾಕ್ಸಿಮೇಟ್ಲಿ ಅಂತ ಬರೀರಿ. 1.3 ಕಿಲೋ ವ್ಯಾಟ್, ಯಾಕಂದರೆ 10⁻³ ಅಂದರೆ ಕಿಲೋ. ಆಲ್ ರೈಟ್, ಐ ಹೋಪ್ ಆಲ್ ಕಾನ್ಸೆಪ್ಟ್ಸ್ ಆರ್ ಕ್ವೈಟ್ ಕ್ಲಿಯರ್. ಸೊ ಗೊತ್ತಾಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದು ಬಂದಿರುವಂಥದ್ದು ವರ್ಕ್ ಎನರ್ಜಿ ಆ್ಯಂಡ್ ಪವರಿಂದ ಬಂದಿದೆ. ಇದು ವರ್ಕ್ ಎನರ್ಜಿ ಆ್ಯಂಡ್ ಪವರ್ ಚಾಪ್ಟರಿಂದ ಬಂದಿದೆ. ಆಲ್ ರೈಟ್, ಸೊ ಇದೇ ರೀತಿಯಾಗಿ ಸ್ಟಡಿ ಮಾಡ್ತಾ ಇರಿ. ಸೊ ಟೋಟಲಾಗಿ ನಾನು ಇಲ್ಲಿವರೆಗೂ 20 ನ್ಯೂಮರಿಕಲ್ಸನ್ನು ಕವರ್ ಮಾಡಿದೆ. ಪ್ರತಿ ಒಂದು ವಿಡಿಯೋದಲ್ಲಿ 5 ನ್ಯೂಮರಿಕಲ್ಸನ್ನು ತೊಗೊಂಡು ಕವರ್ ಮಾಡ್ತಾ ಹೋಗಿದ್ದೀನಿ. ಸೊ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ಗುಡ್ ಡೇ ಆ್ಯಂಡ್ ಬಾಯ್.